Something's changing. See His glory. Feels like heaven on earth. ಪ್ರೈಸ್ ಗಾಡ್ ಚರ್ಚ್. ನಂದು ತುಂಬ ಕಂಟಿನ್ಯೂಸ್ ತುಂಬ ದೊಡ್ಡ ಸಾಕ್ಷಿ ಇದೆ. ಕಾನ್ಫರೆನ್ಸ್ ನಡೀಲೇಬೇಕಾದ್ರೆ ಕಾನ್ಫರೆನ್ಸ್ ಇತ್ತು, ರೀಚಾರ್ಜ್ ಕಾನ್ಫರೆನ್ಸ್ ಟೈಮಲ್ಲಿ ಮೊದಲನೇ ದಿನವೇ ನಾವು ನೆನೆಸಿದ ರೀತಿಯಲ್ಲಿ ನನ್ನ ಚಿಕ್ಕ ಮಗಳಿಗೆ ತುಂಬ ಜ್ವರ ಬಂತು. ತುಂಬ ಜ್ವರ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಡೋ ಜ್ವರ. ನನಗೆ ಏನು ಮಾಡಬೇಕು ಗೊತ್ತಾಗಿಲ್ಲ. ಅಣ್ಣಗೆ ಮೆಸೇಜ್ ಹಾಕಿದೆ, ಅಣ್ಣ ಈ ಥರ ಜ್ವರ ಇದೆ ಅಂತ. ಅಣ್ಣ ಅಕ್ಕ ಎಲ್ಲ ಪ್ರೇಯರ್ ಮಾಡಿದ್ರು. ಅವತ್ತು ಫಸ್ಟ್ ಡೇ ನನ್ನ ದೊಡ್ಡ ಮಗಳು ಚರ್ಚಿಗೆ ಬಂದ್ಲಿ ಇಲ್ಲಿ ಕಾನ್ಫರೆನ್ಸಿಗೆ. ಅವಳು ಅಟೆಂಡ್ ಮಾಡಿ ನನಗೆಲ್ಲ ಹೇಳಿದ್ರು, ಮಮ್ಮಿ ಈ ಥರ ಇದೆ, ಎಲ್ಲ ಚೆನ್ನಾಗಾಯಿತು. ಸಡನ್ ಇಲ್ಲಿ ಈ ಥರ ಇರಬೇಕಾದ್ರೆ ಊರಲ್ಲಿ ಅತ್ತೆ ಮಾವಾಗೆ ತುಂಬ ಸೀರಿಯಸ್ ಆಗಿ ಅತ್ತೆ ಫಸ್ಟು ಅಡ್ಮಿಟ್ ಆದರು ದಾವಣಗೆರೆಯಲ್ಲಿ. ಅತ್ತೆ ಅಡ್ಮಿಟ್ ಆಗಿ ನಾವು ಇವಾಗ ಏನು ಮಾಡೋಂಗಿಲ್ಲ, ನಾವೀಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಊರಿಗೆ ಹೋಗಬೇಕು. ಆದರೆ ಇವಳಿಗೆ ಜ್ವರ ಕಮ್ಮಿ ಆದರೆ ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ. ಇಮಿಡಿಯೇಟ್ ಅವತ್ತು ಸಾಯಂಕಾಲನೇ ಮಾವಾಗೆ ಶುಗರ್ ಲೆವೆಲ್ ಫುಲ್ ಡೌನ್ ಆಗಿ ಅವರು ಇನ್ನೊಂದು ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿಯಲ್ಲಿ ಹಾಕಿಬಿಟ್ರು. ನಮಗೆ ಏನು ಮಾಡಬೇಕಂತಲೇ ತೋಚಲಿಲ್ಲ, ಜಸ್ಟ್ ಪ್ರೇಯರ್ ಮಾಡ್ತಾಯಿದ್ವಿ ಅಷ್ಟೇ. ಆಮೇಲೆ ನನ್ನ ಹಸ್ಬೆಂಡ್ ಮತ್ತು ನನ್ನ ದೊಡ್ಡ ಮಗಳು, ಇಲ್ಲ ಮಮ್ಮಿ ನಾವು ಹೋಗ್ತೀವಿ ಅಂತೇಳಿ ಅವರು ನನ್ನನ್ನು ಚಿಕ್ಕವಳನ್ನ ಬಿಟ್ಬಿಟ್ಟು ಅವ್ರು ಹೋದರು. ಆವತ್ತು ಬೆಳಿಗ್ಗೆ ಸೆಕೆಂಡ್ ಡೇ ಮಾರ್ನಿಂಗ್ ನನಗೆ ವಾಶ್ರೂಮ್ ಕ್ಲೀನ್ ಮಾಡ್ತಾ ಕೆಮಿಕಲ್ ರಿಯಾಕ್ಷನ್ ಆಗಿ, ನಾನು ಯಾರಿಗೂ ಹೇಳಿಲ್ಲ, ನನಗೆ ಉಸಿರಾಟಕ್ಕೆ ತುಂಬ ತೊಂದರೆ ಆಯಿತು. ಉಸಿರಾಟಕ್ಕೆ ಅದು ಆ್ಯಕ್ಚುಲಿ ಆ ಫ್ಯೂಮ್ಸ್ ಎಲ್ಲ ಒಳಗೋಗಿ ಬ್ರೀದಿಂಗ್ ಪ್ರಾಬ್ಲಮ್ ತುಂಬ ಕಷ್ಟ ಆಯಿತು. ತುಂಬ ಕಷ್ಟ ಆಗಿ ಫೋನ್ ಮಾಡಿದೆ. ನನ್ನ ಹಸ್ಬೆಂಡ್ ಇನ್ನೂ ಆನ್ ದಿ ವೇ ಇದ್ದಾರೆ ದಾವಣಗೆರೆಗೆ. ಅವ್ರಿಗೆ ಆಗ್ತಾ ಇಲ್ಲ ರೀ, ನನಗೆ ಉಸಿರಾಡೋಕ್ಕೆ ಆಗ್ತಾ ಇಲ್ಲ ಅಂತಂದಿದೆ. ಅವರು ಇಲ್ಲ ನೀನು ಹೊರಗಡೆ ಗಾಳಿಗೆ ಬಾ ಒಳಗಡೆ ಇವಳಿಗೆ ತುಂಬ ಜ್ವರ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಜಸ್ಟ್ ಪ್ರೇಯರ್ ಮಾಡ್ತಿದ್ದೆ. ನನಗೆ ಅವಾಗ ಗೊತ್ತಾಯಿತು ಉಸಿರು ಹೋಗೋದು ಎಷ್ಟು ಒಂದು ಸಣ್ಣ ವಿಷಯ, ಆದರೆ ದೇವರೇ ನನ್ನ ನೀನೇ ಕಾಪಾಡಬೇಕು. ಒಳಗೆ ಬಂದೆ ಕಷ್ಟಪಟ್ಟು. ಕೀರ್ತನೆ 118:17 ಒಂದು ವಾಕ್ಯ ಇದೆ, ನಾನು ಸಾಯೋದಿಲ್ಲ, ಜೀವದಿಂದಿದ್ದು ನಿನ್ನ ಕ್ರಿಯೆಗಳನ್ನು ನಾನು ಸಾರ್ತೀನಿ ಅಂತ. ಜಸ್ಟ್ ಆ ವರ್ಡನ್ನು ಹಿಡ್ಕೊಂಡು ಸುಮ್ಮನೆ ಪ್ರಾರ್ಥನೆ ಮಾಡ್ತಾ ಕೂತೆ. ಸಾಯಂಕಾಲ ಅಷ್ಟೊತ್ತಿಗೆ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ದೇವ್ರು ನನ್ನ ವಾಸಿ ಮಾಡಿದರು. ಅದರಿಂದ ಆಚೆ ಬಂದೆ. ಇವಳಿಗೂ ಜ್ವರ ಇತ್ತು. ನೆಕ್ಸ್ಟ್ ಡೇ 3ನೇ ದಿನ ಕಷ್ಟಪಟ್ಟು ನಾನು ನನ್ನ ಚಿಕ್ಕ ಮಗಳು ಇಬ್ಬರು ಕಾನ್ಫರೆನ್ಸಿಗೆ ಬಂದ್ವಿ, ಪ್ರೇಯರ್ ಮಾಡ್ತಾ ಇದ್ವಿ. ಆಮೇಲೆ ಅತ್ತೆ ಮಾವ ಎಮರ್ಜೆನ್ಸಿಲಿದ್ದಾರೆ, ಅತ್ತೆ ಹಾಸ್ಪಿಟ್ಲಲ್ಲಿದ್ದಾರೆ. ಅಣ್ಣ ಮೆಸೇಜ್ ಕೊಡ್ತಾಯಿದ್ರು. ಅವಾಗ ಪ್ರೇಯರ್ ಮಾಡ್ತಿದ್ದೆ. ದೇವ್ರ ಕಾರ್ಯ ಮಾಡೋದಿದ್ರೆ ದೇವರು ನನಗೊಂದು ವಿಷನ್ ಥರ ಕಾಣಿಸ್ತಿತ್ತು. ಯಾಕಂದರೆ ಹಾಸ್ಪಿಟ್ಲ್ ಬೆಡ್ಡಿಂದ ಅವ್ರು ಎದ್ದು ಬರ್ತಾ ಇರೋ ರೀತಿಯಲ್ಲಿ, ಅವರೆಲ್ಲ ಬೇರೆ ಅನೇಕ ರೋಗಿಗಳು ಎದ್ದು ಬರೋ ರೀತಿಯಲ್ಲಿ. ಆಮೇಲೆ 12ವರೆಗೆ ಮೆಸೇಜ್ ಬಂತು. ನನ್ನ ತಂಗಿ, ನನ್ನ ಊರ್ಗಿತ್ತಿ ನನಗೆ ಮೆಸೇಜ್ ಹಾಕಿದ್ಲು, ಅಕ್ಕ ಇಬ್ಬರು ಮನೆಯಲ್ಲಿದ್ದಾರೆ. ನಮ್ಮ ಮಾವ ಎಮರ್ಜೆನ್ಸಿಯಿಂದ ಡೈರೆಕ್ಟ್ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ, ದೇವ್ರಿಗೆ ಸ್ತೋತ್ರ. ಅತ್ತೇನೂ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಇಬ್ಬರು ನೆನೆಸೋಕ್ಕೆ ಆಗಲ್ಲ, ಯಾಕಂದರೆ ಎಮರ್ಜೆನ್ಸಿ ವಾರ್ಡಿಂದ ವಾರ್ಡಿಗೆ ಹೋಗಬೇಕು, ವಾರ್ಡಿಗಿಲ್ಲ, ಅವ್ರು ಮನೇಲಿದ್ದಾರೆ, ದೇವ್ರಿಗೆ ಸ್ತೋತ್ರ. ಅವತ್ತು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ರಾತ್ರಿ ಎಲ್ಲ ಅವ್ರ ಹಾಸ್ಪಿಟ್ಲಲ್ಲಿದ್ದು ಸ್ಯಾಟರ್ಡೇನೇ ಇಲ್ಲಿಗೆ ಬರಬೇಕು, ಸಂಡೇ ಚರ್ಚ್ ಅಟೆಂಡ್ ಮಾಡೋಣ ಅಂತ ಬರ್ತಾಯಿದ್ರು. ಅವ್ರಿಗೆ ನಿದ್ದೆ ಇರಲಿಲ್ಲ, ನನಗೆ ಗೊತ್ತೇ ಇಲ್ಲ. ಅವರು ಆನ್ ದಿ ವೇ ಬರಬೇಕಾದ್ರೆ ನಿದ್ದೆ ಕಣ್ಣು ಸ್ವಲ್ಪ ಮುಚ್ಚಿದ್ರಿಂದ ದೇವರು ದೊಡ್ಡ ಅಪಘಾತದಿಂದ ದೇವರು ಅವ್ರನ್ನ ಕಾಪಾಡಿದ್ದಾರೆ. ಕಾರು ಜಸ್ಟ್ ಒಂದು ಕಡೆ ಅದು ಫುಲ್ ಆಯ್ತು. ಅವ್ರು ಜಸ್ಟ್ ಇಲ್ಲ ಸೈಡ್ಗೆ ಹಾಕೊಂಡು ನಿಲ್ಸೋಣ ಅಂತ ಅಂದ್ಕೊಂಡ್ರು. ಹಿರಿಯೂರ ಹತ್ರ ಬರಬೇಕಾದ್ರೆ ಆ ಗ್ಲಾಸ್ ಹೊಡೆದು ಕಾರ್ದು ಸ್ವಲ್ಪ ಸೈಡ್ ಸ್ಕ್ರ್ಯಾಚ್ ಆಯಿತು. ಯಾಕೆ ಇಷ್ಟ ಆಯ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ದೇವರು ನಮ್ಮನ್ನು ನೆನೆಸದ ರೀತಿಯಲ್ಲಿ ದೇವ್ರು ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ, ದೇವರಿಗೆ ಸ್ತೋತ್ರ. ನನ್ನ ಮನೆಯವರು, ನನ್ನ ದೊಡ್ಡ ಮಗಳು ಸುಖವಾಗಿ ಬಂದು ಭಾನುವಾರ ನಾವೀಗ ಚರ್ಚ್ ಅಟೆಂಡ್ ಮಾಡಿದ್ವಿ, ದೇವ್ರಿಗೆ ಕೋಟಿ ಸ್ತೋತ್ರ. ಹೋದ ವರ್ಷ ನನಗೆ ಅದ್ಭುತ ರೀತಿಯಲ್ಲಿ ಕೆಲಸ ಸಿಕ್ತು, ಸ್ಯಾಟರ್ಡೇಸ್ ಲೀವ್ ಅಂತ ಹೇಳಿ. ಆದರೆ ಲಾಸ್ಟ್ ಇಯರು ನಮಗೆ ಶಾರ್ಟೇಜ್ ಆಫ್ ಡೇಸ್ ಆಗಿದ್ದರಿಂದ ಡೈರೆಕ್ಟ್ರ್ ನಮ್ಗೆ ಏನಂದರು, ಇಲ್ಲ ಲೀವ್ಸ್ ನಿಮಗೆ ಸ್ಯಾಟರ್ಡೇಸ್ ಇನ್ಮೇಲೆ ನಾನು ರಜಾ ಕೊಡೋದಿಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡಿದರು. ಅಯ್ಯೋ ದೇವರೇ, ನನಗೆ 3rd ಸ್ಯಾಟರ್ಡೇ ಫಾಸ್ಟಿಂಗ್ ಪ್ರೇಯರ್ ಬರಬೇಕು, ನನಗೆ ಏನು ಮಾಡೋದು ಅಂತ ಜಸ್ಟ್ ನಾನು ಪ್ರೇಯರ್ ಮಾಡ್ತಾನೆ ಇದ್ದೆ, ದೇವ್ರಿಗೆ ಎಲ್ಲದೂ ಸಾಧ್ಯ ಇದೆ ಅಂತ. ಆಮೇಲೆ ಎಂಡ್ ಆಫ್ ದ ಡೇ ಬಿಫೋರ್ ವೆಕೇಷನ್, ರಜಕ್ಕಿಂತ ಮುಂಚೆ ಅವರು ಮೀಟಿಂಗ್ ಕರೆದಾಗ ಹೇಳಿದರು, ಒಂದು ದಿನ ನಾನು ಕೊಡ್ಬೋದು, 2nd or 3rd ಸ್ಯಾಟರ್ಡೇ ನಾನು ಹೇಳ್ತೀನಿ ಅಂದರು. ಆಮೇಲೆ ಸಡನ್ನಾಗಿ ಅಂದರು, ಇಲ್ಲ 3rd ಸ್ಯಾಟರ್ಡೇ ಇಟ್ ವಿಲ್ ಬಿ ಹಾಲಿಡೇ ಅಂತ ಅಂದರು, ಡಿಕ್ಲೇರ್ ಮಾಡಿದ್ರು, ದೇವರಿಗೆ ಸ್ತೋತ್ರ. 3rd ಸ್ಯಾಟರ್ಡೇ ನಾವು ಫಾಸ್ಟಿಂಗ್ ಪ್ರೇಯರಿಗೆ ಇಲ್ಲಿಗೆ ಬರ್ತೀವಿ. ಆಮೇಲೆ ಮತ್ತು ಎಲ್ಲ ರೂಲ್ಸ್ ಹೇಗೆ ಹೇಳಿದ್ರು ಅಂದರೆ, ಇನ್ಮೇಲೆ ಟೀಚರ್ಸ್ ಮಕ್ಕಳು ಹೋದ್ಮೇಲೆ 1 hour ಸ್ಟೇ ಬ್ಯಾಕ್ ಮಾಡಿಬಿಟ್ಟು ಆಮೇಲೆ ಹೋಗಬೇಕು. ರಿಟರ್ನ್ ನಾವು ನೆಲಮಂಗಲಕ್ಕೆ ಹೋಗೋಕ್ಕೆ ಬಸ್ಸಿಗೆ ಹೋಗಬೇಕಾದ್ರೆ ತುಂಬ ಕಷ್ಟ. ಸ್ಕೂಲ್ ಬಸ್ ಇದಿಲ್ಲ, ನಮಗೆ ಪ್ರೊವಿಷನ್ ಇಲ್ಲ. ಆದರೆ ನಾನು ಏನು ಮಾಡಬೇಕು ಗೊತ್ತಾಗಿಲ್ಲ. ಇಷ್ಟು ದಿನ ಮಕ್ಕಳು ಇಲ್ಲದೆ ಇರಬೇಕಾದ್ರೂ ಹೋಗಬೇಕಾದ್ರೆ ಬಸ್ಸಲ್ಲಿ ಹೋಗಬೇಕಾದ್ರೆ ತುಂಬ ದುಃಖ ಆಗ್ತಿತ್ತು. ಆದರೆ ನಾನು ಒಂದು ಯೋಚನೆ ಮಾಡ್ತಿದ್ದೆ, ಏನಂದರೆ ದೇವರು ಸಂತೋಷನ ಆ್ಯಡ್ ಮಾಡಬೇಕಾದ್ರೆ ಅದಕ್ಕೆ ದುಃಖನ ಸೇರಿಸೋದಿಲ್ಲ. ಒಂದೇ ಥರ ಪ್ರೇಯರ್ ಮಾಡ್ತಾಯಿದ್ದೆ. ಮೊನ್ನೆ ಸಡನ್ನಾಗಿ ಮೀಟಿಂಗ್ ಕರೆದು ಅಂದರು, ಇಲ್ಲ ಟೀಚರ್ಸ್ಗೂ ಮಕ್ಕಳ ಜೊತೆನೇ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ ಅಂದರು. ದೇವ್ರ ನಾಮಕ್ಕೆ ಸ್ತೋತ್ರ. ದೇವ್ರು ತನ್ನ ಮಕ್ಕಳಿಗೋಸ್ಕರ ರೂಲ್ಸೇ ಚೇಂಜ್ ಮಾಡ್ತಾರೆ. ದೇವ್ರ ನಾಮಕ್ಕೆ ಕೋಟಿ ಸ್ತೋತ್ರ.
I want to tell you, मैं कहना चाहता हूँ, I've been preaching about the anointing. I've been telling you people, if you follow December first Sunday, second Sunday, third Sunday, fourth Sunday, what I preach, you listen carefully. I taught on anointing, how anointing is important, how honoring the anointing is important. I taught all these things. Why? Because there is an anointing, that anointing called anointing of establishment. क्योंकि एक अभिषेक है जो स्थापित करने का अभिषेक है. Suddenly, अचानक से establishment will happen. आपके जीवन में स्थापनाएं I'm होंगी. telling you, establishment will happen in your life. आपके जीवन में स्थापनाएं होंगी. Young girls, you will be established. जवान लड़कियां आप स्थापित Young होंगी. boys will be established. Businesses will be established. Amen. Ministries will be established. Amen. Families will be established. Amen. Your children will be established. Amen. Relationships shall be established. Your finance, your health will be established. Amen. Somebody say aloud, amen. Amen. Hallelujah. Say, look somebody and say, establishment. Say it again, establishment. Establishment. And David was, this is beautiful, David was 30 years old when he became the king. He reigned 40 years. It's amazing. 30, 40. Jesus was 30 when he was anointed. यीशु मसीह का जब अभिषेक हुआ था वो 30 साल के थे. Right? Joseph was 30 when he became the prime minister. और यूसुफ जो 30 साल का था जब वो राजा बना. David was 30 when he was established. और दाऊद भी 30 साल का था जब वो And he स्थापित reigned हुआ. 40 years. और 40 साल तक उसने राज Next verse, किया. please. In Hebron, he reigned over Judah 7 years and 6 months. And in Jerusalem, he reigned over Israel and Judah 33 years. Amazing. How many years Jesus served? How many years David ruled in Jerusalem? 33. There's so much of similarity between Jesus, the son of David. So many similarities there. Okay, continue. The king and his men marched to Jerusalem to attack the Jebusites who lived there. At that time, Jerusalem was still not the capital of Israel. और उस समय जो जेरूसलम था वो उसका राज्य नहीं था. So इस्राएल one day, का. Israel king and all the Israel together, they went to attack Jerusalem. और एक दिन ये लोग सब जाकर यरूशलेम के ऊपर हमला करते Jerusalem हैं. was ruled by Jebusites. और यरूशलेम जो है ये यबूसियों के द्वारा And राज्य किया जाता when था. David went to attack Jerusalem, और जब दाऊद जाकर उस पर हमला the करता है Jebusites made fun of him. और यबूसियों ने उसका मजाक उड़ाया. The king and his men marched to Jerusalem to attack the Jebusites who lived there. The Jebusites said to David, "You will not get in here. Even the blind and the lame can ward you off." They said, "Ale, Nina and David, even the blind people, lame people of Jebusites will chase you out." They looked down upon David and say, "Blind and lame is enough." They thought David cannot get in here. Everyone say, they thought. Say it loudly. Say loudly. Say loudly. They thought David cannot get in here. The devil thought you cannot get in what God has planned for you. The devil thought you cannot. Put the next verse. Nevertheless, David. Nevertheless, David. Nevertheless, David. The devil said, "You can't do this. You cannot be healed. You cannot have a breakthrough in your life. You can't settle in your life. You can't do this." Nevertheless, Anika. Nevertheless, Rambo. Nevertheless, Divya. Nevertheless, Ramesh. Nevertheless, Lavina. Nevertheless, you. Amen. Why? There is an anointing upon you. Amen. I'm telling you, I pity you because you came to a place where you cannot go without the anointing. आप ऐसी जगह पर हैं जहाँ आप अभिषेक के बिना जा नहीं सकते. This anointing, I'm telling you, the anointing to establish, it will do some awesome things in your life. और ये स्थापना करने वाला अभिषेक आपके जीवन में कुछ अद्भुत काम When करेगा. David was anointed, established as a king, suddenly something happened. और जब दाऊद जो था वो स्थापित हुआ राजा के द्वारा तो उसके जीवन में कुछ काम हुए. Nevertheless, David captured fortress of Zion, the city of David. और तो भी दाऊद ने सियोन के गढ़ के लिए दाऊदपुर The को city कहलाता. of Jebusites became city of David.
और यबूसियों का जो शहर था वो दाऊद का शहर बन गया। That means your name will be written in the properties, in the things that was not yours, that were taken away from you, that was stolen from you. Your name will be written on that back all over again. Hallelujah. Nevertheless, David captured the fortress of Zion, the city of David. Continue. On that day, David said, anyone who conquers the Jebusites will have to use a water shaft. Continue, next verse. David then took up residence in the fortress and called it the city of David. He built up the area around it from supporting terraces inward. Continue. And he became more and more powerful. Put King James Version. And David went on, grew great. Ooh. The word went on in Hebrew, word used is halak. Everybody say halak. Allah. Halak means march. And the word used there, went on, is two words. Halak is used. And David, march. You will march. Amen. You will never stop in any place. You will march in your life. And it says that David went on, grew great. The word grew great again, same Hebrew word is twice called gadol. That means great in every sense and any sense. Amen. You didn't get it. You will march, and you will see greatness coming. In your office, suddenly you'll be recognized, you'll be promoted. You will be exalted. In the ministry, you'll be exalted. People start recognizing you. I don't know how to tell you. I'm so excited for you. I'm telling you, I'm more excited for you than you're excited for yourself. मैं आपके लिए ज़्यादा उत्साहित हूँ इससे ज़्यादा कि आप अपने Put लिए it anyway. उत्साहित हैं। And they become more and more powerful because the Lord God Almighty was with him. Now, Hiram, the king of Tyre, sent messengers to David along with cedar logs and carpenters and stone masons, and they built a hut for David. They built a palace for David. A season where you start building your houses. Amen. When the word comes, take a step forward. You will see things happening in your life. Some of you, somebody is here, you started constructing a house and you stopped it for a long time. You stayed there because you did not get the money. You stopped it completely. For a long time, the house is left like that. Maybe 3-4 years passed, the house is not touched. It left like that. You will finish it. You will finish it. They built a palace for David. Next verse. And David knew that the Lord had established him. Everybody say, David knew. David knew. Say, David knew. David knew. Tell somebody, you will know. You will know. Say with somebody, you will know. You will know the Lord establishing you. I'm telling you, you will know the Lord establishing you. I promise to you, this is a season of your establishment in your life. Write it down. Heaven told me, I'm telling it to you. Amen. I'm so Are you confident, man of God? The heaven told you. I am not confident. I am overconfident. Heaven told me this. David knew that the Lord established him as king over Israel. Let me tell something to you. When God establishes you, look at what I'm saying. God establishes you. The establishment should not bring arrogance. The establishment should bring heart of a servant. Look at the scripture. And David knew that the Lord had established him as a king over Israel and exalted the kingdom for the sake of the people. Every blessing God gives you is one reason that you can bless others back again.
When David established him as a king, David knew God established me not because I'm great, for the people's sake. I always remember this. More and more my ministry grows, more and more the crowd comes up. I look at the crowd, I always tell Vinitha, my wife, I always tell her, Vinitha, when I see the church crowd increasing day by day, I said, I feel more and more responsible. I feel more and more responsible for the people. Why? Why does God increase the ministry? Not because Rambo is great, for the sake of the people. Why does anointing increase? For the sake of people. God loves people. So remember, every blessing you have is not only for you to enjoy, but for you to be a blessing to people. Hallelujah. Look at that. David realized when he sat on the throne, he knew God made me king over Israel for the sake of his people, Israel. Hallelujah. Hallelujah. Continue. Let's close with this. Let's go back to the word again. Verse 12 again. I want to declare 2 words. David knew the Lord established him. Let me tell you, your businesses will be established. Your ministries will be established. The calling will be established. Relationship will be established. You might have thought, listen to me, those in the ministry, you might have thought you've done a lot of ministry. You've not done anything. You've not done anything. Let me tell you this. You've not even reached 1/3 of the call of God upon your life. You know something? I want to tell you something, listen carefully. God called Abraham to come out of his father's house. And Abraham traveled. And God blessed him. He prospered. Lot prospered. Both prospered. And they became overflow. The prosperity was so much. Abraham, Lot divided. Lot of things happened, right? You know, with all the blessings, king of Sodom offered thing, he refused it. And Abraham was a rich man, the kings recognized him, all the great things happened. But if you look at something, with all the blessings Abraham had, with all the recognition Abraham got, one thing, Isaac had yet to be born. You achieved a lot of things in your life, but your Isaac is yet to come. If you satisfied now, like Abraham got satisfied, went for Ishmael. I want you to know this. Whatever you experience in your life, whatever breakthrough, whatever finances came, whatever job you had, whatever qualification, whatever promotion you see, whatever you had, it's all a thank God. But your Isaac is yet to be born. In my life, 34 years of sin ministry, but I know one thing, my Isaac is not yet born. I'm waiting for my Isaac to be born. And I'm telling you, your Isaac is yet to be born. Hallelujah. Say with me, my Isaac is yet to be born. Hallelujah. Your Isaac is yet to be born. You experienced a lot of things. You had a lot of money. You had a lot of businesses, a lot of breakthroughs. Everything happened in your life. But still, don't be satisfied there, holding on to Ishmael, because God wants no Ishmael. God wants Isaac in your life. And your Isaac to be born, the season is arriving for you. May your Isaac be born for you. Hallelujah. The Isaac for whom you are waiting, may the Isaac be born for you. Glory to God. Look at that. The business established. Continue. And David knew the Lord established him as a king over Israel and exalted him for the sake of his people, Israel. When all established, I'm going to lead you in prayer. God wants me to lead you into. Come with 2 Samuel chapter 7. 2 Samuel chapter 7. We'll read from verse 1 onwards. And it came to pass when King sat. Now, remember, David built his house, correct? Yes. Right? God established him. He knew. He knew, I'm established now. David came and sat in his house. Looking at his house. Wow. Now time to sleep, enjoy, retirement. No, look at it. And it came to pass when the king sat in his house, and the Lord given him rest around about him from all his enemies, when God established him. Next verse.
Now the king said to Nathan the prophet, see now, I dwell in the house of cedar, but the ark of God dwells where in the curtains. He thought about God, the presence of God, what I prayed this morning. Right? He talked about the Ark of the Covenant. He said, I wish the Ark of the Covenant is there. And he said, let me build a house. Let me build a house for God. And then God tells David, if you read the chapter, God tells, when David said Nathan said, go and do whatever you have in your heart. Then God tells Nathan, David cannot build the house. His son will build the house for me. But because David said, I'll build the house for me, God said, I will build the house for him. Right? And read the next one. I'm going to close with this. Let's close with this. 2 Samuel chapter 7. Read from verse 8 onwards. Now therefore tell my servant David, this is what the Lord Almighty says. I took you from the pasture, from following the flock to be ruler over my people. I took you from Padukon. I took you, Anand, from somewhere. God wants to tell you, just don't forget, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇವತ್ತೇನೋ ದೊಡ್ಡ ಒಂದು ಏನೋ ಜಾಬ್ ಬಂತು, ಬಿಸ್ನೆಸ್ ಬಂತು, ಇದು ಬಂತು, ದೊಡ್ಡ ನೀನೇನು ಅನ್ಕೋಬೇಡ. ಡೋಂಟ್ ಥಿಂಕ್ ಯು ಆರ್ ಸಂಬಡಿ ಗ್ರೇಟ್. ಐ ಟುಕ್ ಯು ಫ್ರಮ್ ಶೀಪ್ ಫೋಲ್ಡ್. ನೆವರ್ ಫರ್ಗೆಟ್ ಇಟ್. Never forget it. I took you from pastures and following the flock to be ruler over my people. And between he made you king over the people. I did it to you. Continue. I have been with you wherever you have gone. I've cut off all your enemies from before you. Now I will make your name great. I'm telling you, church, God has no problem in making your name great. May your name become great. May your whole company know your name. May whole colony know your name. May whole state know your name. May your ministry be known. May nations hear about your name. I didn't hear amen to this. God has no problem making your name great. People tell me, I don't want my name to be great. Listen, if your name is not great, nobody will listen to you. I'm asking you a question. Imagine Rambo has a meeting in one place, Reinhard Bonnke has a meeting in the same place. Who gets the bigger crowd? Reinhard Bonnke, right? Why poor people go to Reinhard Bonnke? His name is great. God made his name great, yes or no? Yes. Yeah. When your name becomes great, more people come listen to you. Amen. Hello. When God has no problem. God told Abraham, I'll make your name great. But we are so humble saying, if I get a corner somewhere, yellow, sannu mane itkodre, nonsense. I'm telling you today, may your name become great. Amen. Hallelujah. Hallelujah. Let the world hear your name. Amen. The Bangalore hear the name of HSG. Karnataka hear the name of HSG. India will hear the name of HSG. The world will hear the name. Praise God. Hallelujah. Come on, put the scripture. I've been with you wherever you've gone. I've cut off all your enemies from before you. Now I'll make your name great, like the names of greatest men on the earth. Ooh. May your name become great like the greatest men on the earth. Hallelujah. This is God's will for you. God's will for you is your name not going down. Your name become great like the greatest men and women on the earth. Continue. And I will provide a place for my people Israel. I will plant them so that they can have a home of their own. No longer be disturbed. You will not be disturbed anymore. Hallelujah. ಹಾಲೆಲೂಯಾ. ದೇವರ ವಾಕ್ಯವನ್ನು ಕೇಳಿದಿರಲ್ಲ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ವಿಶ್ವಾಸವು ಕೇಳುವುದರಿಂದ ಬರುತ್ತೆ ಅಂತ. ಆದ ಕಾರಣ ಈಗ ಕೇಳಿದ ವಾಕ್ಯದ ಮೇಲೆ ವಿಶ್ವಾಸವಿಟ್ಟರೆ ನನ್ನ ಜೊತೆ ನೀವು ಪ್ರಾರ್ಥನೆ ಮಾಡ್ಬೋದು. ಯಾಕೆಂದರೆ ಹೆಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಅವರಿಗೆ ಸುವಾರ್ತೆಯು ಸಾರೋಣವಾದಂತೆಯೇ ನಮಗೂ ಸಾರೋಣವಾಯಿತು. ಆದರೆ ಕೇಳಿದವರು
ನಂಬಲಿಲ್ಲವಾದ ಕಾರಣ ಸಾರಿದ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ವಾಕ್ಯ ಸಾರಿದ ನಂತರ ಆ ವಾಕ್ಯದಲ್ಲ ವಿಶ್ವಾಸವನ್ನು ನಾವು ಸೇರಿಸಬೇಕು. ಇಲ್ಲಂದರೆ ಸಾರಿದ ವಾಕ್ಯವು ನಮಗೆ ಪ್ರಯೋಜನವಾಗುವುದಿಲ್ಲ. ಇವತ್ತು ಕೇಳಿದ ವಾಕ್ಯದೊಂದಿಗೆ ನಿಮ್ಮ ವಿಶ್ವಾಸವನ್ನು ಕೂಡಿಸಿರಿ, ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಸಾಧ್ಯವಾದರೆ ನಿಮ್ಮ ಕೈಯನ್ನು ಟಿ ವಿಯಲ್ಲಿ ಕಾಣುವ ನನ್ನ ಕೈ ಮೇಲಿಟ್ಟು ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ನಮ್ಮ ಕರ್ತನಾದ ಸ್ವಾಮಿ ಯೇಸುವೆ, ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ, ಈ ರೀತಿಯಾಗಿ ನಮ್ಮನ್ನು ಮತ್ತೊಂದು ಸಲ ನಿನ್ನ ವಾಕ್ಯದ ಹತೋಟಿಯಲ್ಲಿ ತಗೊಂಡು ಬಂದು ವಾಕ್ಯವನ್ನು ಕೇಳುವಂತೆ ಕೊಟ್ಟಿರೋ ಭಾಗ್ಯಕ್ಕೆ ಸ್ತೋತ್ರ. ಕರ್ತನೆ, ಕೇಳಿದ ವಾಕ್ಯದಿಂದ ನಾವು ವಿಶ್ವಾಸವನ್ನು ಜೋಡಿಸುವಾಗ ಅಪ್ಪ, ನಿನ್ನ ವಾಕ್ಯವು ನಮ್ಮ ಜೀವಿತದಲ್ಲಿ ಪ್ರಯೋಜನಕರವಾಗಿ ಜೀವಿತ ಬದಲಾವಣೆ ಮಾಡಿದೆ. ಕರ್ತನಾದ ಯೇಸು ನಾಮದಲ್ಲಿ ವಾಕ್ಯವನ್ನು ಕೇಳುವ ಪ್ರತಿಯೊಂದು ಮಗನಿಗಾಗಿ ಮಗಳಿಗೆ ಪ್ರಾರ್ಥನೆ ಮಾಡ್ತಿದ್ದೀನಪ್ಪ. ನಿನ್ನ ಕೈಯನ್ನೇ ಚಾಚಿ ಅವರನ್ನು ಆಶೀರ್ವಾದ ಮಾಡಿ ಅವರ ಮನೆಯಲ್ಲಿರುವ ಶರೀರದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಅಪ್ಪ, ನಿನ್ನ ಸಮಾಧಾನ ಶಾಂತಿಯನ್ನು ಅವರ ಕುಟುಂಬದಲ್ಲಿ ಜೀವಿತದಲ್ಲಿ ಉಂಟು ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡ್ತಿದ್ದೇನೆ. ಕರ್ತನಾದ ಯೇಸು ನಾಮದಲ್ಲಿ ಪ್ರತಿಯೊಂದು ಅನಾರೋಗ್ಯವನ್ನು ಶಪಿಸ್ತಾ ಇದ್ದೇನಪ್ಪ. ತಲೆಯಿಂದ ಕಾಲಿನವರೆಗೆ ಯೇಸು ನಾಮದಲ್ಲಿ ಯಾವುದೇ ಕಾಯಿಲೆ ಈ ಮಕ್ಕಳನ್ನು ಬಿಟ್ಟು ಹೋಗೋದು ಅಪ್ಪಣೆ ಕೊಡ್ತಾ ಇದೆ. ಯೇಸು ನಾಮದಲ್ಲಿ ಕಿವಿ ತೆಗೆಯಲ್ಪಡಲಿ, ಕುರುಡ ಕಣ್ಣು ನೋಡಲಿ, ಚರ್ಮವ್ಯಾಧಿ ಗುಣವಾಗಲಿ ಯೇಸು ನಾಮದಲ್ಲಿ. ಎಲ್ಲ ಒಂದು ಆರ್ಥರೈಟಿಸ್ ಹೊರಗೆ ಬರಲಿ ಯೇಸು ನಾಮದಲ್ಲಿ. ಎಲುಬುಗಳು ಗುಣವಾಗಲಿ ಯೇಸು ನಾಮದಲ್ಲಿ. ಕ್ಯಾನ್ಸರ್ ಗುಣವಾಗಲಿ, ಪ್ರತಿಯೊಂದು ಗಡ್ಡೆ ಮಾಯವಾಗಲಿ ಯೇಸು ನಾಮದಲ್ಲಿ. ನಿರುತ್ಸಾಹ, ಕುಂಗಿದ ಹೃದಯವು ಯೇಸು ನಾಮದಲ್ಲಿ ಗುಣವಾಗಲಿ ಅಪ್ಪ. ಅಪ್ಪ, ಯಾರಿಗೆ ನಿರುತ್ಸಾಹದಿಂದ ದುಃಖದಿಂದಿದ್ದಾರೋ ಸಮಾಧಾನ ಉಂಟು ಮಾಡಕರ್ತೇನೆ. ಅನಾರೋಗ್ಯದಿಂದ ಇದ್ದವರಿಗೆ ಸ್ವಸ್ಥತೆಯನ್ನು ಉಂಟು ಮಾಡಪ್ಪ. ಆರ್ಥಿಕ ಸಮಸ್ಯೆಗಳಿದ್ದು, ಹಣದ ಸಮಸ್ಯೆದಲ್ಲಿದ್ದು, ಸಾಲಗಳ ಬಾಧೆಯಲ್ಲಿರುವವರು ನಿನ್ನ ಮಕ್ಕಳಲ್ಲಿ ಕರ್ತನೆ ಅಭಿವೃದ್ಧಿಯನ್ನು ಉಂಟು ಮಾಡಪ್ಪ. ಕತ್ತಲಿರುವ ಕಡೆ ಬೆಳಕುಂಟಾಗಲಿ ಯೇಸು ನಾಮದಲ್ಲಿ. ಎಲ್ಲೆಲ್ಲಿ ಅದರ ಕರ್ತನೆ ಮಾಟ ಮಂತ್ರ ಶಕ್ತಿಗಳು ಅಲ್ಲಿ ಅದರ ಯೇಸು ನಾಮದಲ್ಲಿ ಮುರಿತಾ ಇದ್ದಾನೆ ಅಪ್ಪ. ಬಿಡುಗಡೆಯನ್ನು ಉಂಟು ಮಾಡಬೇಕಾದ್ರೆ ಬೇಡಿಕೊಳ್ಳುತ್ತದೆ. ಕುಟುಂಬದಲ್ಲಿ ಸಮಾಧಾನ ಉಂಟಾಗಲಿ, ಗಂಡ ಹೆಂಡತಿ ಮಧ್ಯೆಗಳು ಸಮಾಧಾನ ಉಂಟಾಗಲಿ ಅಪ್ಪ. ತಂದೆ ತಾಯಿಗಳು ಮಕ್ಕಳ ಮಧ್ಯೆ ಸಮಾಧಾನ ಉಂಟಾಗಲಿ. ಸೇವಕರನ್ನು ಆಶೀರ್ವಾದ ಮಾಡಪ್ಪ. ಸೇವೆಯಲ್ಲಿ ಅಭಿಷೇಕ ಉಂಟಾಗಲಿ ಕರ್ತನೆ, ಸೇವೆಯಲ್ಲಿ ಅಭಿವೃದ್ಧಿ ಉಂಟಾಗಲಿ ಅಪ್ಪ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ನನ್ನ ಜೊತೆ ನೀವು ಪ್ರಾರ್ಥನೆ ಮಾಡಿದಿರಿ. ನಾವಿಬ್ಬರು ಒಟ್ಟಾಗಿ ಅಂಗೀಕಾರ ಮಾಡಿ ಪ್ರಾರ್ಥನೆ ಮಾಡುವಾಗ ಅದು ಪ್ರಾರ್ಥನೆಗೆ ತಪ್ಪದೆ ಉತ್ತರ ಕೊಡ್ತಾನೆ. ಕರ್ತನೆ ಹೇಳಿದ್ದಾನೆ, ಉತ್ತರ ಈಗ ಬಿಡುಗಡೆ ಆಗಿದೆ. ನಿಮ್ಮ ಶರೀರ ಪರೀಕ್ಷೆ ಮಾಡಿಕೊಳ್ಳಿ, ಸ್ವಸ್ಥತೆಯನ್ನು ನೋಡ್ತೀರಿ. ನಿಮಗೆ ಗುಣವಾಗಿದ್ದರೆ ನಮಗೆ ಫೋನ್ ಮಾಡಿ ತಿಳಿಸಿ. ಅಷ್ಟು ಮಾತ್ರ ಒಳ್ಳೆದೆ. ಐಶ್ವರ್ಯ, ಆರ್ಥಿಕ ಅಭಿವೃದ್ಧಿ ಬರುತ್ತೆ, ಸೇವೆಯಲ್ಲಿ ಅಭಿವೃದ್ಧಿ ಬರುತ್ತೆ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಒನ್ಸ್ ಅಗೈನ್. ಐ ವಿಲ್ ಸಿ ಯು ಅಗೈನ್ ದ ಸೇಮ್ ಚಾನೆಲ್, ಸೇಮ್ ಟೈಮ್. ಮತ್ತೆ ಇನ್ನೊಂದ್ಸಲಿ ನಿಮ್ಮನ್ನು ಇದೇ ಸಮಯದಲ್ಲಿ ಭೇಟಿ ಆಗ್ತೇನೆ. ಆಮೇನ್.